ಗ್ರೈಂಡ್ ಮಾಡಬೇಕು. ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ನೀವೇ ಪೇಜ್ ಚೆಕ್ ಮಾಡಿ, ಲಿಂಕ್ ಸಿಗುತ್ತೆ. ಅರೌಂಡ್ 4 o'clock ಹಂಗೆ ಮನೆ ರೀಚ್ ಆದೆ. ನಿಮಗೂ ಏನಾದರೂ ಇದು ಬೇಕು ಅಂತ ಮಕ್ಕಳು ಮಾಡ್ಕೊಟ್ಟಿರೋದು ಇದು ನೋಡ್ಬೇಕಾ, ಇದು ನೋಡ್ಬೇಕಾ? ನನ್ನನ್ನು ನೋಡಿ ಯೋಗ ಬರುತ್ತೆ. ನಿಮ್ಮ ಲಿಂಕ್ ಅಲ್ಲ, ಚಪ್ಪಲಿ ಲಿಂಕ್. ಬೀದಿ ನಾಯಿಗಳ ಮಸಾಲ ಪುರಿ ಕೊಟ್ಟೆ. ಇವರು ಮಾವನ ಮೂತಿ ಹೆಂಗೈತೆ? ಹಂಗ ಹೊಟ್ಟೆ ಹೋಗ್ಯದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿವಾಗ ನೋಡ್ತಿರೋದು ಡೇ ಇನ್ ಮೈ ಲೈಫ್ ವ್ಲಾಗ್ ಆಗಿರುತ್ತೆ. ಮದುವೆಗೂ ಮುಂಚೆ ಬ್ಲಾಗ್ಗಳು ಡಿಫ್ರೆಂಟ್ ಫೀಲ್ ಇದ್ದರೆ ಈ ವ್ಲಾಗ್ಗಳು ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ನಾನು ಫಸ್ಟ್ ಟೈಮ್ ಮದುವೆ ಆದಮೇಲೆ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತೇನು ಸ್ಪೆಷಲ್ಲು ಅಂತಂದರೆ, ನಮ್ಮ ಅತ್ತೆ ಮನೆ ಜಂತಾನಗರಲ್ಲಿ ಬಿಸಿಲು ಮಾರಮ್ಮ ದೇವಸ್ಥಾನದ ಜಾತ್ರೆ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಸೊ ಹಾಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಒಂದು ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತಿನ ಡೇ ವ್ಲಾಗ್ ಮಾಡೋಣ ಅಂತ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ದೇವ್ರ ಪೂಜೆ ಮಾಡಿದ್ರು. ಸೊ ದೇವ್ರ ಪೂಜೆ ಎಲ್ಲ ಆದಮೇಲೆ ತಿಂಡಿ ಎಲ್ಲ ರೆಡಿ ಆಗಿದೆ. ಇವಾಗ ಎಲ್ಲ ಕೆಲಸ ತಿಂಡಿ ಎಲ್ಲ ಆದಮೇಲೆ ಟೈಮ್ ಆಯಿತು. ಸೊ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆದೆ, ಡ್ಯೂಟಿಗೆ ಹೋಗಬೇಕು. ಎವ್ರಿ ಡೇ ಮಾರ್ನಿಂಗು ನಾವು ಟೀ, ಕಾಫಿ, ಹಾಲು ಏನು ಕುಡಿಯೋದಿಲ್ಲ, ಸ್ಮೂದಿ ಮಾಡ್ಕೊಂಡು ಕುಡಿತೀವಿ ಇಬ್ರೂ. ಈ ಸ್ಮೂದಿ ಹೇಗೆ ಮಾಡ್ತೀನಿ ಅಂತಂದರೆ, ಸ್ಮೂದಿ ಮೇಕರಿಗೆ 1-2 ಪಚ್ಚ ಬಾಳೆಹಣ್ಣು, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಹಾಗೆ ಒಂದು ಸ್ವಲ್ಪ ಡೇಟ್ಸು, ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಹಾಲನ್ನ ಕಾಯಿಸ್ಬಿಟ್ಟು ಹಾಕ್ಕೊಂಡ್ರು ಓಕೆ, ನೀವು ಹಾಗೆ ಪ್ಯಾಕೆಟ್ ಹಾಲು ಹಾಕ್ಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಫುಲ್ ಚೆನ್ನಾಗಿ ಗ್ರೈಂಡ್ ಆಗಬೇಕು. ಸೊ ಫುಲ್ ಗ್ರೈಂಡ್ ಆದಮೇಲೆ ಹನಿನ ಮೇಲ್ಗಡೆ ಹಾಕ್ಕೊಂಡು, ಲೈಕ್ ಸ್ವೀಟ್ನೆಸ್ಗೋಸ್ಕರ ಹನಿ ಹಾಕ್ಕೊಂಡು ಪ್ರತಿದಿನ ಈ ರೀತಿ ಸ್ಮೂದಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಬಾಡಿ ಫುಲ್ ಹೆಲ್ದಿ ಆಗಿರುತ್ತೆ. ಹಾಗೆ ಯಾರೆಲ್ಲ ವೆಯ್ಟ್ ಗೇನ್ ಮಾಡಬೇಕು ಅಂತ ಇದ್ದೀರಾ, ಈ ಸ್ಮೂದಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ವರ್ಕ್ ಆಗುತ್ತೆ. ಆಲ್ ಸೆಟ್ ಟು ಗೋ ಫಾರ್ ವರ್ಕ್. ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ನೀವು ಇವಾಗ ನೋಡ್ತಿರೋದು ಕ್ಲಿಪ್ ಆರ್ಗನೈಸರ್. ಇದನ್ನು ನೀವು ಬೈ ಮಾಡಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿ, ಲಿಂಕ್ ಸಿಗುತ್ತೆ, ಬೈ ಮಾಡಿ. ಹೆಂಗೈತೆ? ವಾ, ಲಾಸ್ಟ್ ಇಯರ್ಸ್ ನಿಮ್ಮ ಲಾಸ್ಟ್ ಆಗ್ಬಿಟ್ಟೈತೆ. ನಾನು ಇಷ್ಟೊಂದೈತೆ ತಿನ್ಕತ್ತದ ತಿನ್ಕೊಳ್ಳುತ್ತೆ. ಹಾಕಿ ಕೆಳಗೆ ಒಂದೊಂದೇ ತಿಂತೈತೆ. ಟೈಮ್ ಇಲ್ಲ. ಸರಿ ಆಯ್ತು, ಬಾಯ್. ಸರಿ, ಬೀಗ ಎತ್ಕೊಂಡ್ರಾ? ಇಲ್ಲಿ ಎಷ್ಟು ಚೆನ್ನಾಗೈತದ್ದು ಚಿಟ್ಟೆ. ಬಾಯ್ ಬಾಯ್. ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋದರು. ಇವಾಗ ನನಗೂ ಟೈಮ್ ಆಗಿದೆ. ಬಾಕ್ಸ್ಗೆಲ್ಲ ಹಾಕ್ಕೊಂಡು ನಾನು ಹೊರಟಿದ್ದೀನಿ. ಸೊ ನನ್ನ ಪಿಕ್ ಮಾಡೋಕ್ಕೆ ಬಸ್ ಬಂತು. ಇವಾಗ ನಾನು ಹೊರಟೆ, ಸ್ಕೂಲ್ ರೀಚ್ ಆದೆ, ಮತ್ತು ಸಂಜೆ ಸಿಗ್ತೀನಿ. ಈವ್ನಿಂಗ್ ಅರೌಂಡ್ 4 o'clock ಹಂಗೆ ಮನೆ ರೀಚ್ ಆದೆ. ಬರೋಷ್ಟರಲ್ಲಿ ಬೆಳಗ್ಗೆ ಮಾಡಿದ್ನಲ್ಲ ಅದೆಲ್ಲ ತಿಂದಿದ್ರು. ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ನಾವು ಇವಾಗ ಟೆಂಪಲ್ಗೆ ಹೋಗಬೇಕು. ಯೂಶಲಿ ಮೋಸ್ಟ್ ಆಫ್ ದ ಪೀಪಲ್ ಈ ಗಿಡನ ಮನೇಲಿ ಇಟ್ಕೊಂಡಿರ್ತಾರೆ. ಇದು ವಾಸ್ತು ಗಿಡ, ಬ್ಯಾಂಬೂ ಟ್ರೀ. ಸೊ ನನಗೂ ನಮ್ಮಮ್ಮ ಗಿಫ್ಟ್ ಮಾಡಿದರು. ನೀವು ಪರ್ಚೇಸ್ ಮಾಡಬಾರ್ದು, ನೀವು ಯಾರಿಗಾದರೂ ಗಿಫ್ಟ್ ಮಾಡಬೇಕು, ಹಾಗೆ ಅವರು ನಿಮಗೆ ಗಿಫ್ಟ್ ಮಾಡಬೇಕು. ಸೊ ಈ ಗಿಡನ ನಮ್ಮ ಮಮ್ಮಿ ಆನ್ಲೈನಲ್ಲೇ ತೊಗೊಂಡಿದ್ದು.
ಆ ಸ್ಟ್ಯಾಂಡು ಕೂಡ ನಾನು ಆನ್ಲೈನಲ್ಲೇ ತೊಗೊಂಡೆ, ಆ ಪಾಟ್ ಟೈಪ್ ಇರೋದು. ಹಾಗೆ ಆಮೆ ಏನಿದೆ ಅದು ವಾಸ್ತು ಆಮೆ, ಅದು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ನಿಮಗೂ ಏನಾದರೂ ಇದು ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿ, ಅಲ್ಲಿ ಲಿಂಕ್ ಇದೆ, ವಿಶ್ ಲಿಂಕ್ ಅಂತ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ಪ್ರಾಡಕ್ಟ್ಸ್ಗಳು ನಾನು ಏನು ಯೂಸ್ ಮಾಡ್ತಿದ್ದೀನಿ ಎಲ್ಲದೂ ಸಹ ಲಿಂಕ್ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಇದು ಹಿಂಗೆ ಕೂರುತ್ತೆ ನೋಡಿ, ಕೂರ್ಸ್ಕೊಳ್ಳಿ. ಎಷ್ಟು ಚೆನ್ನಾಗೈತೆ. ಮಕ್ಕಳು ಮಾಡ್ಕೊಟ್ಟಿರೋದು ಇದು, ಕ್ಯೂಟಾಗಿ ಮಾಡೋದು. ಇದು ಬರ್ಡಾ, ಇದು ಸ್ಪೈಡರ್. ನಾನು ಅದು ನೋಡ್ಬೇಕಾ ಇದು ನೋಡ್ಬೇಕಾ? ನನ್ನನ್ನು ನೋಡಿ ಯೋಗ ಬರುತ್ತೆ. ಚಪ್ಪಲ್ ಚೆನ್ನಾಗಿ ಕಾಣಿಸುತ್ತಲ್ಲ. ಲಿಂಕ್ ಬೇಕಂದ್ರೆ ಕೇಳಿ ಗೈಸ್, ಕಮೆಂಟ್ ಮಾಡಿ, ಲಿಂಕ್ ಹಾಕ್ತೀನಿ. ನಿಮ್ಮ ಲಿಂಕ್ ಅಲ್ಲ, ಚಪ್ಪಲಿ ಲಿಂಕ್. ಬೀದಿ ನಾಯಿಗಳ ಹಾವಳಿ. ಓ ಇದನ್ನೇ ಎಲ್ಲ ಆಗ್ತವೆ. ಓ ಹೋಗ್ಲಿ ಬಿಡಪ್ಪ, ಏನೋ ಹೊಸ ನಾಯಿಗಳು ಬಂದ್ಬಿಟ್ರೆ ಹೆಂಗೆ ಅಟ್ಯಾಕ್ ಮಾಡ್ಬಿಡ್ತಾವಲ್ಲ ಇವುಗಳು. ಇವಾಗ ಸದ್ಯಕ್ಕೆ ಹೊಟ್ಟೆ ಹಸಿತಿರೋ ಕಾರಣ ಮಸಾಲೆ ಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿರೋ ಕಡೆ ಕರ್ಕೋಗಿ. ಯಾವಾಗಲೂ ಚೆನ್ನಾಗಿರೋ ಥರ ಕರ್ಕೋಬೋದು, ಅದಕ್ಕೆ ನಿಮ್ಮ ಕರ್ಕೊಂಡು ಮಸಾಲ ಪುರಿ ಪುದೀನ ಎಷ್ಟು ಉಂಟು? ಪುದೀನ ಒಂದಿರಲಿ, ಕೊತ್ತಂಬರಿ ಒಂದು ಸಾಕು. ಹೇಳು, ಬಿತ್ತಿಯೇನು ಬಿತ್ತಿಯೇನು ನೋಡಿಲೆ ಅವಳು ಮೂಡಿಲ್ಲ. ಕೊಳಕಿ ನೀನು ಮೂಗೊಳಕೆಲ್ಲ ಕೈ ಹಾಕ್ತಾಳೆ. ಕೊಳಕಿ ಕೊಳಕಿ ಪಪ್ಪಿ ಕೊಡು, ಮಾವು ಪಪ್ಪಿ ಕೊಡು, ಪಪ್ಪಿ ಕೊಡುವಾ? ಮೂಗಿನ ನೀನು ಪಪ್ಪಿ ಕೊಡು. ಕೊಟ್ಟೆ. ಬಿತ್ತಿಯೇನು ಮತ್ತೆ ಬಿತ್ತಿಯೇನು ಬಿತ್ತಿರಿ. ಅವಳು ನಾವು ಕೈ ಹಾಕ್ಸಿನೇ ಹೇಳ್ಕೊಟ್ಟಿಲ್ಲ, ಅವಳು ಹೆಂಗಂತೇಳಿ ಬಿತ್ತಿರಿ ಅಂತ. ಹೆಂಗವ ನೀನು ಬಿತ್ತಿರಿ ಏನು ಬಿತ್ತಿ ನೀ ಏನು ಅಡಿಯ ಅದೇನು ಹಾಗೆ ಇಲ್ಲ ಮಗಳೇ. ಇಲ್ಲಿ ಸುಬ್ಬಿ ನೀನು. ಯಾರು ಯಾರು ಇವರು? ಇವ್ರ ಅತ್ತ, ಇವರು ಹೆಂಗೆ ತಿನ್ನೋದು? ತಿನ್ನು ತಿನ್ನು. ಹೆಂಗೆ ತಿನ್ನೋದು? ಮಾಡು, ಹಿಂಗೆ ಮಾಡು. ಇಲ್ಲಿ ಇಲ್ಲಿ ಈ ಕಡೆ ನೋಡು. ಹೆಂಗೆ ತಿನ್ನು. ನಿಮ್ಮ ಮಾವನ ಮೂತಿ ಹೆಂಗೈತವ? ನಂಗೆ ಬೇಡ ತಿನ್ನು. ನಿಮ್ಮ ಮಾವನ ಮೂತಿ ಹೆಂಗೈತೆ ತೋರ್ಸಿನಿ. ನಿಮ್ಮ ಮಾವನ ಮೂತಿ ಹೆಂಗೈತೆ? ಹಂಗೈತ? ನಂದು ನಂದು ನನ್ನ ಮೂತಿ ಹೆಂಗೈತೆ? ಕೊಡ್ತಾಳೆ. ಮೂತಿ ತೋರ್ಸು, ಮೂತಿ ಹೆಂಗೈತೆ ತೋರ್ಸು. ಅಲ್ಲಿ ಅಜ್ಜಿ ತೋರ್ಸ ನೋಡಲ್ಲಿ. ಎಲ್ಲವ ತೋರ್ಸವ. ಸೋಡು ಸೋಡು ಹೆಂಗವ? ಹಂಗ ಹೊಟ್ಟೆ ಹೋಗ್ಯದು. ಸ್ನಾನ ಮಾಡೋದು ಆಗೋಯ್ತು. ಯಾರು ಹಾಕಿದ್ದು ಜುಟ್ಟು? ಯಾರು ಹಾಕಿದ್ದು? ಯಾರು ಹಾಕಿದ್ದು? ಅತ್ತ. ಹೋಗಿ ಬಟ್ಟೆ ಹಾಕ್ಸ್ಕೊಬರು. ಬೇಕಾ ಬೇಕಾದು ಯಾವ್ದಕ್ಕೂ? ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚಲ್ಯ ಹೊತ್ತು
ಕುಡಿ ನಂದು, ಕುಡಿ ನಂದು, ಕುಡಿ ಅದು ನಂದು, ಕುಡಿ ಕುಡಿ ನಂದು, ಇಲ್ಲಿ ನಂದು ಕುಡಿ, ನಂದಿದು ಕೊಡು. ಅತ್ತ ನಂದೋಟಾ ನಂದು ತಿರುಗ್ಸವ ಹಿಂಗೆ. ಲೈಟ್ ಹೆಂಗೋ ಬರ್ಸದ? ಲೈಟ್ ಬರ್ಸು. ಲೈಟ್ ಬರ್ಸುವ? ಹೆಂಗೆ ಗೊತ್ತು ಲೈಟ್ ಬರ್ತದೆ ಅಂತ. ನೋಡಿದ್ರಲ್ಲ ಇವತ್ತಿನ ಡೇ ನಂದು ಹೇಗಿತ್ತು ಅಂತ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ನೈಟ್ ಮನೆ ರೀಚ್ ಆದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ರೀತಿ ಕಂಟೆಂಟ್ ವೀಡಿಯೋಸ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಬಯೋನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಹೋಗಿ ಫಾಲೋ ಮಾಡಿ. ಇಟ್ಸ್ ಭವ್ಯ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.